ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಂಧುಗಳೇ, ಹೇಗಿದ್ದೀರಿ? ಇವತ್ತು ನಾನು ಮಾತನಾಡುತ್ತಿರುವ ವಿಷಯ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಪ್ರಾಣದ ಬಗ್ಗೆ. ಎಲ್ಲಿದ್ದೀರಿ ಸಮಾಜದ ರಕ್ಷಕರೇ? ಎಲ್ಲಿ ಹೋದ್ರಿ ಜನ ಸೇವಕರುಗಳೇ? ಒಮ್ಮೆ ಇಲ್ಲಿ ಕೇಳಿಸಿಕೊಳ್ಳಿ. ನಮ್ಮ ಬಾಗಿರುಗಳಿಗೆ ಮರಣ ಬಂದು ನಿಂತಿದೆ. ಅದು ಅಬ್ಬರಿಸುತ್ತಾ ಬರಲ್ಲ, ಗರ್ಜಿಸುತ್ತಾ ಬರಲ್ಲ, ಅತ್ಯಂತ ನಿಶಬ್ದವಾಗಿ ಕತ್ತಲಲ್ಲಿ ಕಳ್ಳನಂತೆ ಬಂದು ನಿಮ್ಮ ಪ್ರಾಣವನ್ನೇ ಹೊತ್ತೊಯ್ಯುತ್ತೆ. ಆ ಮರಣ ದೂತನ ಬಗ್ಗೆ ನಿಮಗೆ ಗೊತ್ತಾ ಬಂಧುಗಳೇ? ಅದುವೇ ಕಟ್ಟು ಹಾವು, ಇಂಗ್ಲಿಷ್ನಲ್ಲಿ ಕಾಮನ್ ಕ್ರೈಟ್ ಎಂದು ಅಂತಾರೆ. ನಮ್ಮಲ್ಲಿ ಎಂಟಡಿ ಮೂರ್ಖನ್ ಅಂತಾರೆ. ಕತ್ತಲ ರಾತ್ರಿ ನೀವು ನಿಮ್ಮ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಿಂದ ನಿದ್ರೆ ಮಾಡುತ್ತಾ ಇರ್ತೀರಿ. ಕಿಟಕಿಯ ಸಣ್ಣ ರಂಧ್ರದಿಂದಲೂ ಅಥವಾ ಬಾಗಿಲಿನ ಕೆಳಗಿನ ಸಣ್ಣ ಎಡೆಯಿಂದಲೂ ಈ ಹಾವು ನಿಮ್ಮ ಮನೆಯೊಳಗೆ ನುಸುಳುತ್ತೆ. ಇದು ಬೇರೆ ಹಾವಿನ ತರ ನೆಲದ ಮೇಲೆ ಮಾತ್ರ ಓಡಬಲ್ಲ ಬಂಧುಗಳೇ, ಇದು ಗೋಡೆಯು ಹತ್ತಬಲ್ಲದು. ನೀವು ಮಲಗಿರುವ ಬೆಡ್ಡಿನ ಮೇಲೆ ಸದ್ದಿಲ್ಲದೆ ಬಂದು ಮಲಗಬಲ್ಲದು. ಈ ಹಾವು ಕಚ್ಚಿದರೆ ನಿಮಗೆ ಗೊತ್ತೇ ಆಗಲ್ಲ. ಅಂದ್ರೆ ನೀವು ನಂಬ್ತೀರಾ, ಸೊಳ್ಳೆ ಕಚ್ಚಿದಂತೂ ಅಥವಾ ಒಂದು ಸಣ್ಣ ಸೂಜಿ ಚುಚ್ಚಿದಂತೂ ಆಗುತ್ತೆ ಅಷ್ಟೇ. ಆದ್ರೆ ಆ ಸಣ್ಣ ಚುಚ್ಚುವಿಕೆಯಿಂದ ಇರುವುದು 3-4 ಜನರನ್ನು ಒಂದೇ ಸಲ ಸಾಯಿಸಬಲ್ಲ ಭೀಕರ ವಿಷ. ಹೊಳೆಯುವ ಕಪ್ಪು, ಬಣ್ಣ ಮೈ ಮೇಲೆ ಬಿಳಿ ಪಟ್ಟೆಗಳು, ನೋಡಕ್ಕೆ ಮುಗ್ಧವಾಗಿ ಕಂಡರು. ಇದು ಸದ್ದಿಲ್ಲದೆ ಜೀವ ತೆಗೆಯುವ ಸೈಲೆಂಟ್ ಕಿಲ್ಲರ್. ಒಂದು 8 ವರ್ಷದ ಮಗು ಹೊಟ್ಟೆ ನೋವು ಅಂತ ಕಿರುಚಾಡುತ್ತಾ ಇರುತ್ತೆ. ಮನೆಯವರು ಇದು ತಿಂದಿದ್ದು ಸರಿಯಾಗಿಲ್ಲ ಅಂತ ಅಂದುಕೊಳ್ತಾರೆ. ಆದರೆ ಅದರ ಒಳಗಡೆ ಈ ಮೃತ್ಯುವಿನ ವಿಷ ಕೆಲಸ ಮಾಡ್ತಾ ಇರುತ್ತದೆ ಅನ್ನೋದು ಯಾರಿಗೂ ತಿಳಿಯುವುದಿಲ್ಲ. ಬಂಧುಗಳೇ, ಈ ಹಾವಿನ ವಿಷ ನಮ್ಮ ದೇಹ ಸೇರಿದರೆ ಏನಾಗುತ್ತೆ, ಆ ಭಯಾನಕ ಲಕ್ಷಣಗಳು ಏನು, ಅದರ ವಿವರಗಳು ತಿಳಿಯೋಣ. ಬಂಧುಗಳೇ, ಈ ಹಾವು ಕಟ್ಟ ಹಾವು ಕಚ್ಚಿದರೆ ನಮಗೆ ಯಾಕೆ ಗೊತ್ತಾಗಲ್ಲ? ಬೇರೆ ಹಾವು ಕಚ್ಚಿದರೆ ಆ ಜಾಗದಲ್ಲಿ ನೋವಾಗುತ್ತೆ, ಬಾವು ಬರುತ್ತೆ, ರಕ್ತ ಬರುತ್ತೆ. ಆದರೆ ಈ ಮೃತ್ಯುದೂತ ಕಚ್ಚಿದರೆ ಅಲ್ಲಿ ನೋವೇ ಇರಲ್ಲ. ನೀವು ನಿದ್ರೆಯಲ್ಲಿದ್ದಾಗ ಇದು ಕಚ್ಚಿದರೆ ಯಾವುದೋ ಸೊಳ್ಳೆ ಕಚ್ಚಿತೋ ಅಂದುಕೊಂಡು ನೀವು ಮಗ್ಗುಲು ಬದಲಿಸಿ ಮತ್ತೆ ನಿದ್ರಿಸ್ತೀರಿ. ಆದರೆ ಬಂಧುಗಳೇ, ನೀವು ಮತ್ತೆ ನಿದ್ರಿಸುವುದು ನಿದ್ದೆಗಲ್ಲ, ಅದು ಮರಣದ ಮಡಿಲಿಗೆ. ಒಮ್ಮೆ ಯೋಚನೆ ಮಾಡಿ. ಈ ಹಾವು ಒಂದು ಬಾರಿ ಕಚ್ಚಿದಾಗ ಹೊರಹಾಕುವ ವಿಷ ಎಷ್ಟು ಶಕ್ತಿಶಾಲಿ ಎಂದರೆ ಅದರಿಂದ 4 ಜನ ಸಬಲ ವ್ಯಕ್ತಿಗಳನ್ನು ಸಾಯಿಸಬಹುದು. ಇದು ನಮ್ಮ ರಕ್ತವನ್ನೆಲ್ಲ ನೇರವಾಗಿ ನಮ್ಮ ನರಮಂಡಲವನ್ನೇ ಗುರಿ ಮಾಡುತ್ತೆ. ಹಾವು ಕಚ್ಚಿದ ಕೆಲವೇ ಗಂಟೆಗಳಲ್ಲಿ ಲಕ್ಷಣಗಳು ಶುರುವಾಗುತ್ತವೆ. ಮೊದಲು ಅತಿಯಾದ ಹೊಟ್ಟೆ ನೋವು ಮತ್ತು ವಾಂತಿ ಕಾಣಿಸಿಕೊಳ್ಳುತ್ತೆ. ಮನೆಯವರು ಏನಂದುಕೊಳ್ತಾರೆ, ಅಯ್ಯೋ ರಾತ್ರಿ ತಿಂದಿರುವ ಊಟ ಸರಿಯಿಲ್ಲ ಅನಿಸುತ್ತೆ, ಗ್ಯಾಸ್ಟ್ರಿಕ್ ಆಗಿರ್ಬೇಕು ಅಂತ ಅಂದುಕೊಂಡು ಸುಮ್ಮನಾಗ್ತಾರೆ. ಆದ್ರೆ ನೆನಪಿಡಿ, ಆ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಅಲ್ಲ, ಅದು ಆ ಹಾವಿನ ವಿಷ ನಿಮ್ಮ ಶ್ವಾಸಕೋಶದ ಸ್ನಾಯುಗಳನ್ನು ಪಾರ್ಶ್ವವಾಯುವಿಗೆ ತಳ್ಳುತ್ತಿರುವ ಮೊದಲ ಸಂಕೇತ. ನಂತರ ಏನಾಗುತ್ತೆ ಗೊತ್ತಾ? ನಿಮ್ಮ ಕಣ್ಣು ರಕ್ತಗಳು ಭಾರವಾಗುತ್ತವೆ, ಕಣ್ಣು ತೆರೆಯಲು ಸಾಧ್ಯವಾಗಲ್ಲ, ದೃಷ್ಟಿ ಮಂಜವಾಗುತ್ತೆ, ಮಾತನಾಡಲು ಹೋದರೆ ನಾಲಿಗೆ ತೊದರುತ್ತೆ. ಕೊನೆಗೆ ನೀವು ಉಸಿರಾಡಲು ಪರದಾಡುವಾಗ ನಿಮ್ಮ ಶ್ವಾಸಕೋಶ ಕೆಲಸ ಮಾಡುವುದಲ್ಲೇ ನಿಲ್ಲಿಸಿಬಿಡುತ್ತೆ. ನೀವು ಎಚ್ಚರವಾಗಿರಲೇಬೇಕಾದಂತಹ ವಿಷಯ. 8 ವರ್ಷದ ಆ ಮಗುವಿನ ಕತೆ ನೆನಪಿಡಿ. ಹೊಟ್ಟೆ ನೋವು ಅಂತ ಆ ಮಗು ಅಳುತ್ತಿದ್ದಾಗ ಅಪ್ಪ ಅಮ್ಮ ಅದಕ್ಕೆ ಸೋಡಾ ಕೊಟ್ಟರೋ ಅಥವಾ ಮಾತ್ರ ಕೊಟ್ಟರೋ ಗೊತ್ತಿಲ್ಲ. ಆದರೆ ಆ ಮಗುವಿನ ಮೈ ಮೇಲೆ ಆ ಹಾವಿನ ಹಲ್ಲು ತಗುಲಿದ ಸಣ್ಣ ಗುರುತನ್ನು ನೋಡಲು ಅವರು ಯಾರು ಹೋಗಿರಲಿಲ್ಲ. ಇದು ನಮ್ಮವರಲ್ಲ, ನಮ್ಮವರು ಮನೆಯವರು ಮನೆಗಳಲ್ಲಿ ನಡೆಯಬಹುದಾದ ಘೋರ ದುರಂತ. ಬಂಧುಗಳೇ, ಈ ಮೃತ್ಯು ನಮ್ಮ ಮನೆಯೊಳಗೆ ಬರುವುದು ಹೇಗೆ? ಕಿಟಕಿ ಬಾಗಿಲು ಹಾಕಿದರೂ ಇದು ಒಳ ಬರುತ್ತಾ? ನಾವು ಮಾಡಬೇಕಾದ ತುರ್ತು ಮುನ್ನೆಚ್ಚರಿಕೆಗಳೇನು? ಈಗ ಈ ಹಾವನ್ನು ಮನೆಯಿಂದ ಹೊರ ಇಡುವುದು ಹೇಗೆ ಮತ್ತು ಆ ಗೋಲ್ಡನ್ ಅವರ್ ಚಿಕಿತ್ಸೆಯ ಬಗ್ಗೆ ಇರುವ ಮಾಹಿತಿಗಳನ್ನು ತಿಳಿಯೋಣ. ಬಂಧುಗಳೇ, ನಾನು ಈ ಹಾವಿನ ಕುರಿತು ನಿಮ್ಮ ಮನೆಗೆ ನುಗ್ಗುವುದು ಹೇಗೆ ಗೊತ್ತಾ? ನೀವು ಪ್ರೀತಿಯಿಂದ ಬೆಳೆಸಿದ ಆ ಮನೆಯ ಗೋಡೆಗೆ ತಾಗಿಕೊಂಡು ಇರುವ ನಿಮ್ಮ ಮನೆಯ ಆ ಬಳ್ಳಿಗಳು, ಕಿಟಕಿಯ ಪಕ್ಕದಲ್ಲಿರುವ ಮರದ ರೆಂಬೆಗಳು ಈ ಹಾವಿಗೆ ಹೈವೇ ಇದ್ದಂತೆ. ಹಗಲಲ್ಲಿ ನಿಮ್ಮ ಮನೆಯೊಳಗೆ, ನಿಮ್ಮ ಮನೆಯ ಹೊರಗಿರುವ ಕಟ್ಟಿಗೆ ರಾಶಿ ಅಥವಾ ಒಣ ಎಲೆಗಳ ರಾಶಿಯಲ್ಲಿ ಅಡಗಿರುವ ಈ ಹಾವು ರಾತ್ರಿ ಆಗುತ್ತಾ ಇದ್ದಂತೆ ತಂಪು ಹುಡುಕುತ್ತಾ ನಿಮ್ಮ ಬಾತ್ರೂಮ್ ಅಥವಾ ಬೆಡ್ರೂಮಿಗೆ ನುಗ್ಗುತ್ತೆ. ಬಂಧುಗಳೇ, ಇವತ್ತೇ ನಿಮ್ಮ ಮನೆಯ ಸುತ್ತಮುತ್ತ ಇರುವ ಈ ಗಲೀಜುಗಳನ್ನ ಕ್ಲೀನ್ ಮಾಡಿ. ಗೋಡೆಗೆ ತಾಗಿದ ಬಳ್ಳಿ ಬೇಡ, ಮನೆಯ ಗೋಡೆಗೆ ತಾಗಿಕೊಂಡಿರುವ ಗಿಡ ಬಳ್ಳಿಗಳನ್ನ ಕೂಡಲೇ ಕತ್ತರಿಸಿ. ಅವು ಹಾವಿಗೆ ನೀವು ಕೊಟ್ಟ ಏಣಿಗಳಿದ್ದಂತೆ. ರಂಧ್ರಗಳನ್ನ ಮುಚ್ಚಿ. ಬಾಗಿಲಿನ ಕೆಳಗಿರುವ ಸಣ್ಣ ಸಂದ ಅಥವಾ ಕಿಟಕಿಯ ರಂಧ್ರಗಳನ್ನು ತಕ್ಷಣ ಮುಚ್ಚಿ. ಈ ಹಾವಿಗೆ 1 ಇಂಚಿನ ಜಾಗವಿದ್ದರೂ ಸಾಕು ಒಳಗೆ ಬರಲು. ನೈಸರ್ಗಿಕ ಶತ್ರು ಸೀಮೆ ಎಣ್ಣೆ ಅಥವಾ ಡೀಸೆಲ್ ಅನ್ನು ನೀರಿನ ಜೊತೆ ಬೆರೆಸಿ ಮನೆಯ ಸುತ್ತ ಸಿಂಪಡಿಸಿ. ಆ ವಾಸನೆಗೆ ಈ ಮೃತ್ಯು ದೂತ ಹತ್ತಿರವೂ ಸುಳಿಯಲ್ಲ. ಬಂಧುಗಳೇ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಈ ಹಾವು ಕಚ್ಚಿದೆ ಅಂತ ಅನುಮಾನ ಬಂದರೆ ಅಥವಾ ಅತಿಯಾದ ಹೊಟ್ಟೆ ನೋವು ಕಾಣಿಸಿಕೊಂಡ್ರೆ ದಯವಿಟ್ಟು ನಾಟಿ ಮದ್ದು, ಮಂತ್ರ, ತಂತ್ರ ಅಂತ ಸಮಯ ಹಾಳು ಮಾಡಬೇಡಿ. ನೆನಪಿಡಿ, ಹಾವಿನ ಕಡಿತದ ನಂತರದ ಆ ಮೊದಲ 1 ಗಂಟೆ ಉಂಟಲ್ಲ, ಗೋಲ್ಡನ್ ಅವರ್, ಅತ್ಯಂತ ನಿರ್ಣಾಯಕ ಸಮಯ. ಯಾವುದೇ ಲಕ್ಷಣಗಳಿಗಾಗಿ ಕಾಯಬೇಡಿ. ಕೂಡಲೇ ಲಭ್ಯವಿರುವ ದೊಡ್ಡ ಸರ್ಕಾರಿ ಆಸ್ಪತ್ರೆಗೆ ರೋಗಿಯನ್ನು ಸಾಗಿಸಿ.
ನಿಮ್ಮ ಈ ಒಂದು ನಿರ್ಧಾರ ಆ ಮಗುವಿನ ಅಥವಾ ಆ ಜೀವದ ಪ್ರಾಣ ಉಳಿಸಬಹುದು. ಸಮಾಜದ ರಕ್ಷಕರೇ, ಈ ವಿಡಿಯೋವನ್ನು ಕೇವಲ ನೋಡಿ ಬಿಡಬೇಡಿ. ಇದು ಪ್ರತಿಯೊಂದು ವಾಟ್ಸಪ್ ಗ್ರೂಪಿಗೂ ತಲುಪಿಸಿ. ನಿಮ್ಮ ಒಂದು ಶೇರ್ ಒಬ್ಬರ ಜೀವ ಉಳಿಸಿದರೆ ಅದಕ್ಕಿಂತ ದೊಡ್ಡ ಪುಣ್ಯ ಇನ್ನೊಂದಿಲ್ಲ. ಅಜ್ಞಾದ ಕತ್ತಲೆಯಿಂದ ಜಾಗೃತಿಯ ಬೆಳಕಿನೆಡೆಗೆ ಸತ್ಯದ ಹಾದಿಯಲ್ಲಿ ನಾನು ನಿಮ್ಮ ಅಬುರಾಜಿ. ಜಾಗೃತರಾಗಿರಿ, ಜೀವನ ಉಳಿಸಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.